ಉತ್ತರ ಕನ್ನಡವೆಂದರೆ ತಕ್ಷಣಕ್ಕೆ ನಮಗೆಲ್ಲ ನೆನಪಾಗುವುದು ರಮಣೀಯವಾದ ನಿಸರ್ಗ. ಇನ್ನು ಆರೋಗ್ಯ ವೃದ್ಧಿಯ ವಿಷಯ ಬಂದಾಗಲೂ ನಮ್ಮ ನೆನಪಿಗೆ ಬರುವುದು ನಿಸರ್ಗ ಚಿಕಿತ್ಸೆ. ನಿಸರ್ಗ ಚಿಕಿತ್ಸೆ ಎಂದರೆ ಪ್ರಕೃತಿಯಲ್ಲಿ ದೊರೆಯುವ ಬೇರು, ನಾರು, ಸೊಪ್ಪು, ರಸ, ಹಣ್ಣು ಹೀಗೆ 10 ಹಲವು ವಸ್ತುಗಳಿಂದ ಕೂಡಿದ ಶುದ್ಧ ಪ್ರಕೃತಿದತ್ತ ಔಷಧ ರೂಪದ ಚಿಕಿತ್ಸೆ. ಇಂದಿನ ದಿನದಲ್ಲಿ ಎಲ್ಲರೂ ನಿಸರ್ಗದತ್ತ ವಾಲುತ್ತಿದ್ದಾರೆ. ಎಲ್ಲರಿಗೂ ನಮಗೇನು ಬೇಕು ಅದು ನಿಸರ್ಗದಲ್ಲೇ ದೊರೆಯುತ್ತದೆ ಎಂಬ ಜ್ಞಾನೋದಯವಾಗಿದೆ. ನಿಸರ್ಗ ಚಿಕಿತ್ಸೆಯ ಮೂಲಕವೇ ಸಕಲ ರೋಗಗಳಿಗೂ ಮದ್ದು ನೀಡುತ್ತಿರುವ ಮತ್ತು ದೇಶವ್ಯಾಪಿ ಪ್ರಸಿದ್ಧಿಯಾಗಿರುವ ಉತ್ತರ ಕನ್ನಡದ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಬಗ್ಗೆ ತಿಳಿಸಿಕೊಡುತ್ತೇವೆ. ಇದು ವೆಲ್ನೆಸ್ ಪ್ರವಾಸ. ತೀರಾ ಕಾಡು ಅಲ್ಲದ ನಾಡು ಅಲ್ಲದ ಒಳಗೆ ಹೋಗುತ್ತಿದ್ದಂತೆ ನವ ಚೈತನ್ಯ ತುಂಬುವ ಧಾಮವೇ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್. ವಿಶಾಲವಾದ 5 ಎಕರೆಯ ಸ್ಥಳದ ಪ್ರಕೃತಿ ಪ್ರಶಾಂತತೆಯ ಮಡಿಲು ಇದು. ಮನೆ ಮದ್ದಿನ ಗಮಲು ಮತ್ತು ಆಯುರ್ವೇದದ ಮಜಲು ಇಲ್ಲಿದೆ. ಕಾಸು ಕೊಟ್ಟು ದೇಹ ಕರಗಿಸಿಕೊಳ್ಳುವ ಬದಲು ಪ್ರಕೃತಿಯಲ್ಲಿಯೇ ಸಿಗುವ ದಿವ್ಯ ಔಷಧ ಇಲ್ಲಿಯ ಪದ್ಧತಿಯಲ್ಲಿ ಬೆರೆತ ಅಮೃತ. ಇಲ್ಲಿ ದೊರಕುವ ಪ್ರಕೃತಿ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಗಳ ಜೊತೆಗೆ ನಿಸರ್ಗದತ್ತ ಆಹಾರ, ಪ್ರಕೃತಿದತ್ತ ಕಾಟೇಜ್ಗಳು ಆರೋಗ್ಯದ ಪುನರುಜ್ಜೀವನಕ್ಕೆ ಅವಕಾಶ ಮಾಡಿಕೊಡುತ್ತವೆ. ಕಡಿಮೆ ಮಾಡಲು ಕಷ್ಟಕರವಾದ ಆಟೋ ಇಮ್ಯುನೋ ಡಿಸಾರ್ಡರ್ಗಳ ಯಶಸ್ವಿ ನಿರ್ವಹಣೆಗೂ ಡಾಕ್ಟರ್ ವೆಂಕಟರಮಣ ಹೆಗಡೆಯವರಲ್ಲಿ ಹೊಸ ಉಪಾಯವಿದೆ. ವೆಂಕಟರಮಣ ಹೆಗಡೆಯವರೇ ಈ ನಿಸರ್ಗ ಮನೆಯ ರೂವಾರಿ. ಇದು ಅವರ ಕನಸಿನ ಕೂಸು. ಹೆಗಡೆಯವರು ಪ್ರಸಿದ್ಧ ಆಯುರ್ವೈದ್ಯರು. ದೇಶ ವಿದೇಶಗಳಲ್ಲಿ ಇವರು ಹೆಸರುವಾಸಿ. ವೆಂಕಟರಮಣರಿಗೆ ಹೊರದೇಶದಲ್ಲಿ ಬಂದು ನೆಲೆಸುವಂತೆ ಮತ್ತು ಅಲ್ಲಿಯೇ ವೃತ್ತಿ ನಿರ್ವಹಿಸುವಂತೆ ಕರೆ ಬಂದರೂ ತಾವಿದ್ದ ಜಾಗದಿಂದ ಅವರು ಕದಲಲಿಲ್ಲ. ಹೊರದೇಶವಿರಲಿ ನಗರಕ್ಕೂ ಹೋಗಿ ನೆಲೆಸದೆ ತಮ್ಮದೇ ಊರಿನಲ್ಲಿ ತಂದೆ ತಾಯಿಯ ಜೊತೆ ಇದ್ದು ವೃತ್ತಿ ಪ್ರವೃತ್ತಿಯನ್ನ ರಾಷ್ಟ್ರದೆತ್ತರಕ್ಕೆ ಕೊಂಡೊಯ್ದ ಯಶೋಗಾಥೆ ಡಾಕ್ಟರ್ ವೆಂಕಟರಮಣ ಹೆಗಡೆಯವರದ್ದು. ಇವರ ಸಹಧರ್ಮಿಣಿ ಸಂಗೀತಾ ಹೆಗಡೆ ಇವರ ಪ್ರತಿ ಕೆಲಸಗಳಿಗೂ ಬೆನ್ನೆಲುಬು, ಅವರ ಸಾಧನೆಗಳಿಗೆ ಪ್ರೇರಣೆ. ಶೂನ್ಯದಿಂದ ವೃತ್ತಿ ಬದುಕು ಆರಂಭಿಸಿದ ಹೆಗಡೆಯವರ ಬೆನ್ನಿಗೆ ಹಿಂದಿನಿಂದ ಇರಿದವರಿದ್ದಾರೆ, ಬೆನ್ನು ತಟ್ಟಿದವರೂ ಇದ್ದಾರೆ. ಆದರೆ ಹೆಗಡೆಯವರದ್ದು ಗಟ್ಟಿಧ್ಯೇಯ. ಸುಂದರ ಪ್ರಕೃತಿ ಮಡಿಲಲ್ಲಿ ಬೆಳೆದವರು. ಸಮಾಜಕ್ಕೆ ಒಳಿತನ್ನ ಮಾಡಿ ಉತ್ತಮ ಆರೋಗ್ಯವನ್ನ ಎಲ್ಲರಿಗೂ ನೀಡಬೇಕು ಎಂಬ ಉದ್ದೇಶದಿಂದ ಆರಂಭವಾದದ್ದೇ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್. ವೆಂಕಟರಮಣ ಹೆಗಡೆಯವರು ಇಂದಿಗೆ ಎಲ್ಲಾ ವಾಹಿನಿಗಳ ಮತ್ತು ಪತ್ರಿಕೆಯ ಬೇಡಿಕೆಯ ವೈದ್ಯ. ದೇಶ ವಿದೇಶಗಳಲ್ಲಿಯೂ ಇವರ ವೈದ್ಯಕೀಯ ಸೇವೆ ಇದೆ. ಇವರು ಉಚಿತವಾಗಿ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಉಚಿತ ಆರೋಗ್ಯ ಮಾರ್ಗದರ್ಶನ ಸೇವೆಯನ್ನು ನೀಡುತ್ತಿದ್ದಾರೆ. ಸ್ಟಾರ್ ನಟರಂತೆ ಇವರು ಸಹ ಸ್ಟಾರ್ ವೈದ್ಯರು. ಈಗೇನು ಕೇರಳಕ್ಕೆ ಹೋಗ್ತಾರೆ ವೆಲ್ನೆಸ್ ಟೂರಿಸಮ್ಗೆ, ಚಾರ್ಟರ್ಡ್ ಫ್ಲೈಟ್ ಮಾಡಿಕೊಂಡು ಯುರೋಪಿಂದ ರಷ್ಯಾದಿಂದ ಬರ್ತಾರೆ. ನಾವಿನ್ನೂ ಅಷ್ಟು ಅಭಿವೃದ್ಧಿ ಹೊಂದಿಲ್ಲ ಕರ್ನಾಟಕದಲ್ಲಿ. ಆದರೆ ಅನೇಕರು ಇಲ್ಲಿಗೆ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳಿಕ್ಕೆ, ಅದ್ರ ಜೊತೆಗೆ 10 ದಿನಗಳ ಕಾಲ ಮನೆ ಅಥವಾ ವರ್ಕು ಆ ಪ್ರಪಂಚವನ್ನು ಮರೆತು ಎಲ್ಲ ಜಂಜಾಟವನ್ನು ಮರೆತು ನ್ಯಾಚುರಲ್ ಆಗಿ ಸ್ಟೇ ಮಾಡಿ ನ್ಯಾಚುರಲ್ ಫುಡ್ಡನ್ನು ತೆಗೆದುಕೊಂಡು ಪ್ರಕೃತಿಯ ಜೊತೆ ಇರುವ ಅಂತ ಬರ್ತಾರೆ. ಜೊತೆಗೆ ನೀವು ಟೂರಿಸಮ್ ಅಂತ ಏನು ಹೇಳಿದ್ರಿ, ನಾವು ಆ ಕಾನ್ಸೆಪ್ಟನ್ನು ಹೇಗೆ ತೊಗೊಂಡಿದ್ದೇವೆ ಅಂದರೆ, ಒಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೆ ಅವರಿಗೆ ಚಿಕಿತ್ಸೆಗಳು, ಸಂಜೆ 6:30 ಇಂದ 7:30 ಅವ್ರಿಗೆ ಯೋಗಾಭ್ಯಾಸ. ಸೊ ಅದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಯೋಗ ಇವತ್ತು ಟೂರಿಸಮ್ನ ಒಂದು ಭಾಗವಾಗಿದೆ. ಅದ್ರ ಜೊತೆಗೆ ಪ್ರತಿದಿನ 9 ರಿಂದ 10 ರಾತ್ರಿ ಮನೋರಂಜನೆ ಕಾರ್ಯಕ್ರಮಗಳು. ಅದು ಇಲ್ಲಿ ಸಿರ್ಸಿ ಲೋಕಲ್ ಯಕ್ಷಗಾನ ಫೇಮಸ್. ಯಕ್ಷಗಾನ ಇರ್ಬೋದು, ಜಾದು ಇರ್ಬೋದು, ಹಾಸ್ಯ ಇರ್ಬೋದು, ಸಂಗೀತ ಇರ್ಬೋದು, ಮನೋರಂಜನೆ ಅಂತ ಇಲ್ಲಿ ಟಿವಿ ಹಾಕಿ ಸಿನಿಮಾ ಹಾಕಿ ಕೂರ್ಸಲ್ಲ, ಹಾಗೆ ಲೈವ್ 9 ರಿಂದ 10 ಲೈವ್ ಪ್ರೋಗ್ರಾಮ್ ಇರುತ್ತೆ. ಸೊ ಹೀಗೆ ಅವ್ರಿಗೆ ಬಂದಂಥವ್ರಿಗೆ ಅವರ ರೋಗವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ನಾವು ಅವ್ರನ್ನ ರೋಗಿಗಳು ಅಂತ ಕರೆಯೋದೇ ಇಲ್ಲ. ನೀವು ಬಂದ್ರಿ ಅಂದ್ರೆ ನಿಮ್ಮನ್ನ ಸಾಧಕರು ಅಂತ ಕರಿತೇವೆ. ಸಾಧಕರು ಅಂದ್ರೆ ನೀವೇ ಸಾಧನೆ ಮಾಡಿ, ನೀವೇ ಆಹಾರದ ಬದಲಾವಣೆ ಮಾಡಿಕೊಂಡು, ನೀವೇ ಪ್ರಯತ್ನ ಮಾಡಿ ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡಿಕೊಡುವ ದಾರಿಯನ್ನ ನಾನು ಆದ್ಮೇಲೆ ಅವ್ರನ್ನ ಆಯುರ್ ಸಾಧಕ ಅಂತ ಕರಿಬಹುದು. ಎಸ್,
ಆಯುರ್ ಅಥವಾ ಭಾರತೀಯ ಚಿಕಿತ್ಸೆಗಳ ಸಾಧಕರು ಅಂತ. ಹೌದು. ಸೊ ಹಾಗಾಗಿ ಸಾಧಕರನ್ನಾಗಿ ಅವ್ರನ್ನ ಮಾಡೋದು ನಮ್ಮ ಗುರಿ. ಅವರು ಆ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಸೊ ನೀವು ಹೇಳ್ದಂಗೆ ವೆಲ್ನೆಸ್ ಟೂರಿಸಂ ಖಂಡಿತವಾಗಿದ್ದು ಹೌದು. ಯಾಕಂದರೆ ಇದು ಪ್ರಕೃತಿಯಲ್ಲಿದೆ, ಬಹಳ ನೈಸರ್ಗಿಕವಾಗಿದೆ, ಅವರಿಗೆ ಮನಸ್ಸಿಗೆ ಸಂತೋಷ ನೀಡುತ್ತೆ. ವಿಜಯವಾಣಿಯ ಧನ್ವಂತರಿ ಅಂಕಣ, ಉದಯ ಟಿವಿಯ ನಾಟಿ ವೈದ್ಯ, ಸುವರ್ಣ ವಾಹಿನಿಯ ಆಹಾ ಆರೋಗ್ಯ ಮತ್ತು ಪ್ರಜಾ ಟಿವಿಯ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನರಿಗೆ ಮನೆಯಲ್ಲಿಯೇ ರೋಗ ನಿರ್ಮೂಲನೆ ಮಾಡಿಕೊಳ್ಳಲು ನೆರವಾಗಿದ್ದಾರೆ. ಹೆಗಡೆಯವರು ಆರೋಗ್ಯ ಕಾಳಜಿಯ 7 ಪುಸ್ತಕಗಳು, 2,000ಕ್ಕೂ ಅಧಿಕ ಲೇಖನಗಳನ್ನ ಕರ್ನಾಟಕದ ಪ್ರಮುಖ ಪತ್ರಿಕೆಗಳಿಗೆ ಬರೆದು ಆರೋಗ್ಯ ಜಾಗೃತಿ ಮೂಡಿಸುತ್ತಿದ್ದಾರೆ. ಪ್ರಕೃತಿ ಔಷಧ ಮತ್ತು ಪೌಷ್ಟಿಕ ಆಹಾರದ ಮೂಲಕ ಕಷ್ಟಕರವಾದ, ಕಡಿಮೆ ಮಾಡಲು ಅಸಾಧ್ಯವಾದ ರೋಗಗಳನ್ನ ಗುಣಪಡಿಸುತ್ತಾ ನಿಸರ್ಗಮನೆ ಆಸ್ಪತ್ರೆಯನ್ನ ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ. ವೇದ ಕಾಲದಿಂದಲೂ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಯು ರೋಗಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ. ಅದರಲ್ಲಿಯೂ ಇಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕಾಡುತ್ತಿರುವ ಈ ಆಟೋ ಇಮ್ಯುನೋ ಕಾಯಿಲೆಗಳ ನಿರ್ವಹಣೆ ಮಾಡುವುದು ಹಾಗೂ ಅದನ್ನು ಗುಣಪಡಿಸಲು ಅನೇಕಾನೇಕ ಪರಿಣಾಮಕಾರಿ ಜ್ಞಾನ ತಂತ್ರಜ್ಞಾನ ಚಿಕಿತ್ಸೆಗಳು ನಿಸರ್ಗ ಮನೆಯ ವೇದ ವೆಲ್ನೆಸ್ ಸೆಂಟರ್ನಲ್ಲಿ ಲಭ್ಯ. ಭಾರತ ಸಂಸ್ಕೃತಿಯ ವೇದ ಕಾಲದ ಪ್ರಕೃತಿ ಚಿಕಿತ್ಸಾ ಪದ್ಧತಿ ಹಾಗೂ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನ ಅಳವಡಿಸಿಕೊಂಡಿರುವುದು ವೈಶಿಷ್ಟ್ಯ. ತಜ್ಞ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಹೆಗಡೆ ಈ ನಿಟ್ಟಿನಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ. ಆಹಾರದ ಮೂಲಕವೇ ಆರೋಗ್ಯ ಪಡೆಯುವ ವಿಷಯದಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ಪ್ರವೀಣ್ ಜೇಕಬ್ ಹಾಗೂ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಅನುಭವಿಗಳಾದ ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ಅವರ ಅಪಾರ ಅನುಭವವನ್ನ ಬಳಸಿಕೊಂಡು ರೋಗ ನಿರ್ವಹಣೆ ಮಾಡುವ ಸಂಕಲ್ಪ ತೊಟ್ಟಿದ್ದಾರೆ. ನಿಸರ್ಗ ಮನೆಯಲ್ಲಿ ಯೋಗ ಚಿಕಿತ್ಸೆಯೂ ಇದೆ. ಯೋಗದಿಂದಲೂ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು. 3 ಬಾರಿ ರಾಷ್ಟ್ರೀಯ ಯೋಗ ಚಾಂಪಿಯನ್ ಆಗಿ ಹೊರಹೊಮ್ಮಿರುವ ಡಾಕ್ಟರ್ ಅನನ್ಯ ಪ್ರತಿದಿನ 1 ಗಂಟೆ ಯೋಗ ತರಬೇತಿಯನ್ನ ನೀಡುತ್ತಾರೆ. ನಿಸರ್ಗ ಮನೆಯ ಪ್ರತಿ ರೋಗಿಗಳು ಯೋಗದಲ್ಲಿ ಪಾಲ್ಗೊಳ್ಳುತ್ತಾರೆ. ಕೋಣೆಯಿಂದ ಎದ್ದು ಹೊರಬರಲಾಗದ ರೋಗಿಗಳಿಗೆ ಅವರಿರುವ ಜಾಗಕ್ಕೆ ಹೋಗಿ ಯೋಗ ತರಬೇತಿ ನೀಡಲಾಗುವುದು. ನನ್ನ ಪೂರ್ಣ ಹೆಸರು ವಿಠಲ್ ರುದ್ರಪ್ಪ ಉಳಿವಿ ಅಂತ. ನಾನು ಬೈಲಹೊಂಗಲ ತಾಲೂಕು, ಜಿಲ್ಲಾ ಬೆಳಗಾವಿಯಿಂದ ಬಂದಿದ್ದೆ. ನಾನು ಬಳಲ್ತಾ ಇರೋದು ಬ್ಯಾಕ್ ಪೇನಿಂದ ಬಂದಿದ್ದೆ ಹಾಗೂ ಕಾಲು ನೋವಿನಿಂದ. ಇಲ್ಲಿ ಬಂದು 10 ದಿನಗಳ ಚಿಕಿತ್ಸೆಯನ್ನು ನಾನು ತೆಗೆದುಕೊಂಡೆ. ಇಲ್ಲಿ ಈ ನಿಸರ್ಗಮಣೆ ಹೆಗಡೆ ಅವರ ನಿಸರ್ಗಮಣೆ ಹೇಳಲಿಕ್ಕೆ ತುಂಬ ಅದ್ಭುತವಾದದ್ದು. ಯಾಕಂದರೆ ಸುತ್ತಲೂ ಸೃಷ್ಟಿ ಸೌಂದರ್ಯ, ಕಾಲುವೆ, ಕೊಳ್ಳ, ಜುಳು ಹರಿಯುವಂಥ ನೀರು, ಸುತ್ತಲೂ ಹಸುರೆಲೆ, ಹೀಗಾಗಿ ಸೃಷ್ಟಿ ಸೌಂದರ್ಯದ ಮಡಿಲಲ್ಲಿ ಈ ಮನೆ, ನಿಸರ್ಗ ಮನೆ ಅಡಗಿದೆ. ಈ ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ನಿಮಗೆ ಯಾವೆಲ್ಲ ಟ್ರೀಟ್ಮೆಂಟ್ ಅನ್ನು ಮಾಡಲಾಗಿದೆ? ಟ್ರೀಟ್ಮೆಂಟ್ಗಳು ಇಲ್ಲಿ ಹಲವಾರು ಟ್ರೀಟ್ಮೆಂಟ್ಗಳಿವೆ. ಒಂದು ಯಾವುದು ಮಸಾಜ್ಗಳು 3-4 ಥರ ಮಸಾಜ್ ಮಾಡ್ತಾರೆ. ಮತ್ತು ಇದು ಯಾವುದು ಥೆರಪಿಗಳು, ಸಾಕಷ್ಟು ಥೆರಪಿಗಳದಾವು. ಮತ್ತು ಹೀಟ್ ಬೆಲ್ಟ್, ವ್ಯಾಯಾಮ, ಮತ್ತು ಹೇಳ್ಬೇಕಂತಂದ್ರೆ ಎಕ್ಯುಪಂಕ್ಚರ್, ಯಾವುದು ಓಝೋನು ಥೆರಪಿ, ಹೀಗೆ ಎಲ್ಲವೂ ಲಭ್ಯವಿದೆ. ಯಾವುದೂ ಮೆಡಿಕಲ್ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ. ಎಲ್ಲವೂ ಸೌಲಭ್ಯ ಸಿಗ್ತಾ ಇದೆ. ಇಳ್ಕೊಳ್ಳಲಿಕ್ಕೆ ಅಗದಿ ವ್ಯವಸ್ಥಿತವಾದಂಥ ರೂಮು, ಬೆಡ್ಡು ವ್ಯವಸ್ಥೆ ಇದೆ. ಮತ್ತು ಇನ್ನು ಊಟ ಹೇಳ್ಬೇಕಂತಂದರೆ ಊಟ ಭಾರಿ ಚೆನ್ನಾಗಿದೆ. ಮುಂಜಾನೆ 2 ಥರ ಕಷಾಯ ಕೊಡ್ತಾರೆ, 12ವರೆಗೆ ಊಟ ಕೊಡ್ತಾರೆ, ಮತ್ತು ಮಧ್ಯಾಹ್ನ 3ವರೆಗೆ ಇದು ಕಷಾಯ ಕೊಡ್ತಾರೆ, ಮತ್ತು 5ವರೆಗೆ ಕಷಾಯ ಕೊಡ್ತಾರೆ, ಮತ್ತು 7ವರೆಗೆ ಊಟ ಕೊಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದು ಟೋಟಲ್ ನಿಸರ್ಗ ಮನೆಗೆ ಬಂದು ತೋರ್ಸಕ್ಕೆ ಅಡ್ಡಿ ಇಲ್ಲ. ನನ್ನ ಅನುಭವ ನನಗೆ ಆರಾಮವಾಗೈತಿ. ನೀವು ಶಿರ್ಸಿಯಿಂದ ತುಂಬಾನೇ ದೂರ ಇರುವಂಥವ್ರು. ಹೌದು. ಆದರೂ ಶಿರ್ಸಿಯ ನಿಸರ್ಗ ಮನೆ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ನಾನು ನೋಡ್ತಾ ಇದ್ದೆ ವಿಡಿಯೋ ಆಡಿಯೋ ಇದರಲ್ಲಿ, ಯಾವುದು ಸಾಮಾಜಿಕ ಜಾಲತಾಣ, ಜಾಲತಾಣದಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ದೆ. ಅದು ನೋಡಿಕೊಂಡು ಇಲ್ಲಿ ಬಂದೆ. ಓಕೆ, ಈಗ 10 ದಿವಸ ನೀವು ಟ್ರೀಟ್ಮೆಂಟ್ ಆಗಿದೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ಅಗದಿ ಆರಾಮಾಗಿದೆ. ಓಕೆ, ನಿಮಗೆ ನಿಸರ್ಗ ಮನೆಯ ಟ್ರೀಟ್ಮೆಂಟ್ ಬಗ್ಗೆ ಖುಷಿ ಇದೆ? ತುಂಬ ಖುಷಿ ಇದೆ. ಎಲ್ಲ ಡಾಕ್ಟ್ರು ಮೇಲೆ ಬರ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ
ವ್ಯವಸ್ಥೆ ಏನು ಎಂತು ಎಲ್ಲ ಕೇಳ್ತಾರೆ. ಡಾಕ್ಟರ್ ವೆಂಕಟರಮಣ ಹೆಗಡೆ ಮತ್ತು ಅವರ ತಂಡದ ವೈದ್ಯರು ಬಹಳ ನಿಸ್ವಾರ್ಥದಿಂದ ವಾರದಲ್ಲಿ 2 ದಿನ ರಾಜ್ಯದಾದ್ಯಂತ ಆರೋಗ್ಯ ಜಾಗೃತಿ ಮೂಡಿಸುತ್ತಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ರೋಗಿಗಳು ವೈದ್ಯರ ಜಾಗಕ್ಕೆ ಹೋಗಿ ಅಧಿಕ ಹಣ ವ್ಯಯಿಸಿ ಚಿಕಿತ್ಸೆ ಪಡೆಯುತ್ತಾರೆ. ಆದರೆ ಹೆಗಡೆ ಅವರ ತಂಡ ಜನರ ಹಿತಕ್ಕಾಗಿ ಆಯಾ ಜಿಲ್ಲೆಗಳ ಪ್ರಮುಖ ಸ್ಥಳಗಳಲ್ಲಿ ಶಿಬಿರಗಳನ್ನು ಆಯೋಜಿಸುತ್ತಿದ್ದಾರೆ. ರೋಗ ಬರುವ ಮುಂಚೆಯೇ ನಾವು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎನ್ನುವ ಜಾಗೃತಿಯನ್ನ ಗ್ರಾಮ ಕುಗ್ರಾಮಗಳಿಗೂ ಭೇಟಿ ನೀಡುವ ಮೂಲಕ ಅಲ್ಲಿನ ಬಡ ಜನರಿಗೆ ಆರೋಗ್ಯ ಮಾಹಿತಿ ಮತ್ತು ಅರಿವು ಮೂಡಿಸುತ್ತಾರೆ. ಕೋವಿಡ್ ನಂತರದ ದಿನಗಳಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ಮತ್ತು 10 ಜನ ವೈದ್ಯರು ದೂರವಾಣಿ ಕರೆಯ ಮೂಲಕವೇ ಲಕ್ಷಾಂತರ ರೋಗಿಗಳಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ. ನುರಿತ ಸಿಬ್ಬಂದಿಗಳು ಈ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದು ರೋಗಿಗಳ ಕರೆಯನ್ನ ಸ್ವೀಕರಿಸುತ್ತಾರೆ. 7406853563 ಈ ಸಂಖ್ಯೆಗೆ ರೋಗಿಗಳು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ಸಿಬ್ಬಂದಿಗಳು ಮತ್ತೆ ಕರೆ ಮಾಡಿ ಸಂದರ್ಶನದ ದಿನವನ್ನ ಹೇಳುತ್ತಾರೆ. ನಂತರ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಮತ್ತು ಇನ್ನಿತರ ಅನುಭವಿ ವೈದ್ಯರು ರೋಗಿಗಳ ಸಮಸ್ಯೆಗಳನ್ನ ಕೂಲಂಕಷವಾಗಿ ಕೇಳಿಕೊಂಡು ಪರಿಹಾರ ನೀಡುತ್ತಾರೆ. ಆಹಾರ ಪಟ್ಟಿ ಮತ್ತು ಮನೆಮದ್ದಿನ ಮೂಲಕ ರೋಗವನ್ನ ಗುಣಪಡಿಸುವ ಬಗೆಯನ್ನ ಹೇಳಿಕೊಡುತ್ತಾರೆ. ರೋಗಿಗಳ ಸಮಸ್ಯೆಯನ್ನ ಅರಿತುಕೊಂಡು ಅವರ ಮನೆಯ ವಿಳಾಸಕ್ಕೆ ಕೊರಿಯರ್ ಮೂಲಕ ಔಷಧವನ್ನ ಕಳಿಸಲಾಗುವುದು. ವೈದ್ಯರ ಸಂದರ್ಶನಕ್ಕೆ ಯಾವುದೇ ವೆಚ್ಚವನ್ನ ಭರಿಸಬೇಕಿಲ್ಲ. ಔಷಧಕ್ಕೆ ಮಾತ್ರ ಹಣವನ್ನ ಪಾವತಿಸಬೇಕು. ನಿಸರ್ಗ ಮನೆಯ ಹೊರತಾಗಿ ಮತ್ಯಾರೂ ಈ ರೀತಿಯ ಸೇವೆಯನ್ನ ನೀಡುತ್ತಿಲ್ಲ. ಸಾಮಾಜಿಕ ಜಾಲತಾಣದ ಮೂಲಕವೂ ನಿಸರ್ಗ ಮನೆಯ ವೈದ್ಯರು ಆರೋಗ್ಯ ಜಾಗೃತಿ ಮೂಡಿಸುತ್ತಿದ್ದಾರೆ. ಯೂಟ್ಯೂಬ್ನಲ್ಲಿ ನಿಸರ್ಗ ಮನೆ ಬರೋಬ್ಬರಿ 7 ಲಕ್ಷ ಹಿಂಬಾಲಕರನ್ನ ಹೊಂದಿದೆ. ಸೇವೆಯಿಂದಲೇ ನಿಸರ್ಗ ಮನೆ ಈ ಜನಪ್ರಿಯತೆಯನ್ನ ಗಳಿಸಿರುವುದು ಒಂದು ಹೆಮ್ಮೆ. ಇಲ್ಲಿ ಬಂದಿರುವಂತಹ ಸಾಧಕರಿಗೆ ಪೇಷಂಟ್ಸ್ ಅಂತ ನಾವು ಕರೆಯಲ್ಲ, ಸಾಧಕರು ಅಂತ ಕರಿತೇವೆ. ಒಂದು ಮತ್ತೆ ಆಸ್ಪತ್ರೆ ಅಂತ ಹೆಸರೇ ಇರಲಿಲ್ಲ, ನಿಸರ್ಗ ಮನೆ ಅಂತ ಹೆಸರಿದ್ದೇವೆ. ನಾವು ಇಲ್ಲೇ ಮನೆ ಕಟ್ಕೊಂಡಿದ್ದೇವೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಎಲ್ಲರೂ ನಾವು ಇಲ್ಲೇ ಇದ್ದೇವೆ. 24x7 ನಮ್ಮ ಸಾಧಕರನ್ನ ನಮ್ಮ ಮನೆಯ ಸದಸ್ಯರು ಅಂತ ನಾವು ಪರಿಗಣಿಸಿ ಅವ್ರಿಗೆ ಯಾವುದೇ ಕುಂದುಕೊರತೆಗಳಿದ್ದಲ್ಲಿ ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡುವಲಿಕ್ಕೆ ನಾವು ರೆಡಿ ಇದ್ದೇವೆ. ಆ ಒಂದು ತೊಂದರೆಯನ್ನು ಸರಿ ಮಾಡಿಕೊಟ್ಟು ಅವರು ಮಾಡಲಿಕ್ಕೆ ರೆಡಿ ಇದ್ದೇವೆ. ನೀವು ಹೇಳಿದಾಗೆ ಈ ಪ್ರಕೃತಿ ಚಿಕಿತ್ಸೆ ಆಯುರ್ವೇದಕ್ಕೆ ಬೇಕಾದಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ಬೇಡಿಕೆ ಇದೆ. ಪ್ರಾರಂಭದಲ್ಲಿ ನಿಮ್ಗೆ ಕೂಡ ಬೇಡಿಕೆ ಅಷ್ಟೊಂದಿದೆ. ಈ ಒಂದು ಜಾಗವನ್ನ ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ ಪರಿವರ್ತನೆ ಮಾಡುವಂತ ಅಧಿಕಾರಿಗಳೆಲ್ಲ ಬಂದ್ರಲ್ಲ, ಇದು ನೀವು ಹೇಳ್ದಂಗೆ ಟೂರಿಸಂಗೆ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ರೆಸಾರ್ಟ್ ಮಾಡಿ ಮತ್ತೆ ನಿಮ್ಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆಲ್ಲ ಇದು ಕೊಡ್ತೇವೆ, ಏನು ಪರ್ಮಿಷನ್ ಲೈಸೆನ್ಸ್ ಕೊಡ್ತೇವೆ. ತುಂಬಾ ಚೆನ್ನಾಗಾಗತ್ತೆ. 5 ಎಕರೆಯಲ್ಲಿ ಸೂಪರ್ ರೆಸಾರ್ಟ್ ಆಗುತ್ತೆ. ನಮ್ಮ ಟೂರಿಸಮ್ಗೆ ಇನ್ನೂ ಉತ್ತರ ಕನ್ನಡ ಟೂರಿಸಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನಾನು ಓಕೆ ಅಂದೆ. ಆಮೇಲೆ ರಾತ್ರಿ ಮಲಗೋಂಗೆ ಅನ್ನಿಸ್ತು, ನಾನೊಬ್ಬ ವೈದ್ಯನಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸು, ನನ್ನ ಹೆಸರಲ್ಲಿ ಇಲ್ಲದೆ ಇರ್ಬೋದು, ಬೇರೆ ಹೆಸರು ಮಾಡ್ಬೋದು, ಆದ್ರೆ ಅದು ಎಷ್ಟರ ಮಟ್ಟಿಗೆ ನನ್ನ ಆತ್ಮಕ್ಕೆ ಸರಿ ಹೊಂದತ್ತೆ ಅನ್ನುವಂಥ ಪ್ರಶ್ನೆ ನನಗೆ ಬಂತು. ಹಾಗಾಗಿ ನಾನು ಅದು ಬೇಡ, ಆರೋಗ್ಯ ಕ್ಷೇತ್ರದಲ್ಲೇ ಇದರಲ್ಲಿ ಸಾಧನೆ ಮಾಡೋಣ. ವೇದ ವೆಲ್ನೆಸ್ ಸೆಂಟರ್ನಲ್ಲಿ ಅಕ್ಯುಪಂಚರ್, ಅಕ್ಯುಪ್ರೆಷರ್, ಮಣ್ಣಿನ ಚಿಕಿತ್ಸೆ, ಮಸಾಜ್ ಚಿಕಿತ್ಸೆ, ಹಿಪ್ ಬಾತ್, ಸೌನಾ ಬಾತ್, ಸ್ಟೀಮ್ ಬಾತ್, ಸೈನಲ್ ಬಾತ್, ಫಿಸಿಯೋಥೆರಪಿ, ರಿಪ್ಲೆಕಾಲಜಿ, ಯೋಗ ಚಿಕಿತ್ಸೆ, ವೈಟ್ರೋ ಮಸಾಜ್, ಅಂಡರ್ ವಾಟರ್ ಮಸಾಜ್ ಮುಂತಾದ ಪ್ರಕೃತಿ ಚಿಕಿತ್ಸೆಗಳು ಇಲ್ಲಿಯ ಪರಿಶುದ್ಧವಾದ ಪ್ರಕೃತಿ ನಿರ್ಮಿತ ವಾತಾವರಣದಲ್ಲಿ ದೊರೆಯುತ್ತವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬೇರೆಯವರ ಸಮಸ್ಯೆ ಹೊತ್ಕೊಂಡು ಓಡಾಡೋದ್ರಿಂದ ನಾವು ನಮ್ಮ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಕಮ್ಮಿ. ಹಾಗಾಗಿ ಕೆಲವು ದಿನ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋಣ ಅನ್ನೋ ದೃಷ್ಟಿಯಲ್ಲಿ ವೆಂಕಟರಮಣ ಹೆಗಡೆಯವರು, ನಾನು ಈಗ ಲೋಕ ಶಿಕ್ಷಣ ಟ್ರಸ್ಟ್ ಏನು ಸಂಯುಕ್ತ ಕರ್ನಾಟಕ ಪತ್ರಿಕೆ ನಡೆಸ್ತಾ ಇದ್ದೀವಿ, ಅದರ ಅಧ್ಯಕ್ಷನಾಗೂ ಕೆಲಸ ಮಾಡಿದ್ದೀನಿ. ಗುಲ್ಬರ್ಗಾದಲ್ಲಿ ನಡೆದಂಥ ನಮ್ಮ 25 ವರ್ಷದ ರಜತ ಸಂಭ್ರಮದ ಸಮಾರಂಭದಲ್ಲಿ ವೆಂಕಟರಮಣ ಹೆಗಡೆಯವರು ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಕೆಲವೇ ನನಗೆ ರೋಗದ ಕೊಟ್ಟಂಥ ಔಷಧ ಭಾಳ ತಕ್ಷಣ ಪರಿಣಾಮಕಾರಿಯಾಯಿತು. ಅದಾದಮೇಲೆ ಒಂದು ಸಾರಿ ಇಲ್ಲೂ ಬಂದು ನಿಸರ್ಗ ಮನೆಯಲ್ಲಿ ನಿಸರ್ಗದ ಆಶ್ರಯದಲ್ಲಿ ಇದ್ದು ಸ್ವಲ್ಪ ಆರೋಗ್ಯವನ್ನು ಮತ್ತೆ ಇನ್ನೂ ಹೆಚ್ಚಿನ ಶಕ್ತಿ ಪಡ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಬಂದು ಇಲ್ಲಿಯ ಎಲ್ಲ ಏನೇನು ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ, ಪ್ರಕೃತಿ ಚಿಕಿತ್ಸೆ ಇರ್ಬೋದು, ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ಎಲ್ಲವನ್ನೂ ಮಿಳಿತಗೊಳಿಸಿ
ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಜನರಲ್ಲಿ, ಅದು ಕರ್ನಾಟಕದಲ್ಲಿ ಈಗ ವೆಂಕಟರಮಣ ಹೆಗಡೆಯವರು ಬಹಳ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಪ್ರಕೃತಿಯ ಪರಿಸರದಲ್ಲಿ, ಅದು ಸಿರ್ಸಿಯಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿರೋದ್ರಲ್ಲಿ ಒಂದು ಪ್ರಮುಖವಾದಂಥ ಒಂದು ಸಂಸ್ಥೆಯಾಗಿ ಅನೇಕ ಜನರು ಇಲ್ಲಿಗೆ ಬಂದು ಇದನ್ನು ಉಪಯೋಗ ಪಡ್ಕೊಳ್ಳೋದಕ್ಕೆ, ಅದು ನಮ್ಮ ಕರ್ನಾಟಕದ ಜನರಿಗೆ ಉಪಯೋಗ ಪಡ್ಕೊಳ್ಳೋದಕ್ಕೆ ಬಹಳ ಅನುಕೂಲವಾಗಿದೆ. ಯಾವತ್ತೂ ಆರೋಗ್ಯದಲ್ಲಿ ಎಲ್ಲ ಕೆಟ್ಟೋದ್ಮೇಲೆ ಬರೋದಕ್ಕಿಂತ ಎಲ್ಲ ಚೆನ್ನಾಗಿದ್ದಾಗ ಬಂದರೆ ಸುಲಭವಾಗಿ ಸುಧಾರಿಸ್ಕೋಬೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ. ಆದ್ದರಿಂದ ಎಲ್ಲ ರೀತಿಯಾದಂಥ ಒಂದು ಸಹಾಯಕವಾಗ್ತಂಥ ಚಿಕಿತ್ಸಾ ಪದ್ಧತಿಯನ್ನು ವೆಂಕಟರಮಣ ಹೆಗಡೆಯವರು ಆಹಾರದಿಂದನೇ ಔಷಧಿಯನ್ನು ಕಂಡ್ಕೋಬೇಕು ಅನ್ನೋ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ನಾವು ಇಲ್ಲಿ 10 ದಿನದ ಒಂದು ಅವಧಿಯಲ್ಲಿ ಅವರು ಕೊಟ್ಟಂಥ ಎಲ್ಲ ಒಂದು ಟ್ರೀಟ್ಮೆಂಟ್ ಏನಿದೆ ಎಲ್ಲವನ್ನು ತೆಗೆದುಕೊಂಡಿದೆ. ಭಾಳ ಚೆನ್ನಾಗಿದೆ. ಮನಸ್ಸಿಗೂ ಸಹ ಒಂದು ಆಹ್ಲಾದಕರವಾಗಿದೆ, ದೇಹವೂ ಸಹ ಒಂದು ರೀತಿಯಾದಂಥ ಹಗುರವಾಗಿ ಎಲ್ಲ ಒಂದು ಅನುಕೂಲವಾದಂಥ ಒಂದು ವಾತಾವರಣ ಇದೆ. ಹಾಗಾಗಿ ವೆಂಕಟರಮಣ ಹೆಗಡೆಯವರು ಮಾಡಿರ್ತಕ್ಕಂಥ ನಿಸರ್ಗ ಮನೆಯ ಒಂದು ಉಪಯೋಗವನ್ನು ನಮ್ಮ ಅದರಲ್ಲೂ ಎಲ್ಲರೂ ಸಹ ಕೇರಳಕ್ಕೆ ಹೋಗ್ತಾರೆ. ಆದರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ನಮ್ಮ ಮಧ್ಯೆಯಲ್ಲೇ ಇಂಥ ಒಳ್ಳೆ ಜಾಗ ಇದೆ ಅನ್ನೋದನ್ನ ನಾವು ಗಮನಿಸೋದಿಲ್ಲ. ಅದರಲ್ಲೂ ಶಿರ್ಸಿ ಅಂತಿದ್ದ ಹಾಗೆ ದೇವಸ್ಥಾನಗಳು, ಜಲಪಾತಗಳು ಇಂಥವು ನೆನಪಾಗ್ತಿತ್ತು. ಈಗ ನಿಸರ್ಗ ಮನೆ ಅನ್ನೋದು ಕೂಡ ಒಂದು ಸಿರ್ಸಿಯ ನಿಸರ್ಗ ಮತ್ತು ಪರಿಸರಕ್ಕೆ ಬಹಳ ಒಂದು ಉತ್ತಮವಾದಂಥ ಜಾಗ. ಸುತ್ತಮುತ್ತ ಅನೇಕ ಜಲಪಾತಗಳಿದೆ. ಹಾಗೆ ಏನು ಜನರ ಒಂದು ಆರ್ಥಿಕ ಜನರಿಗೆ ಅನುಕೂಲವಾದಂಥ ಕ್ಷೇತ್ರಗಳಿದೆ, ಮಠಗಳಿದೆ. ಇಂಥ ಜಾಗದಲ್ಲಿ ಒಂದು ಈ ಪರಿಸರದಲ್ಲಿ ಆರೋಗ್ಯಕ್ಕೂ ಸಹ ಒಂದು ಒತ್ತನ್ನು ಕೊಟ್ಟು ಈ ನಿಸರ್ಗ ಮನೆಯನ್ನು ಮಾಡಿದ್ದಾರೆ. ಇದರ ವೆಂಕಟರಮಣ ಹೆಗಡೆಯವರು ಎಲ್ಲ ರೀತಿ ಬಂದವರಿಗೆ ಎಲ್ಲ ಸಕಲ ಸೌಕರ್ಯವನ್ನು ಕೊಡ್ತಕ್ಕಂಥ, ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಮನಸ್ಸು ಮತ್ತು ದೇಹ ಎರಡಕ್ಕೂ ಒಂದು ಆರೋಗ್ಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಜನರು ಸಹ, ಅದರಲ್ಲೂ ನಮ್ಮ ಕನ್ನಡದ ಜನರು. ನಾನು ಹಿಂದೆಲ್ಲ ಕೇರಳಕ್ಕೆ ಹೋಗ್ತಾ ಇದ್ದೆ ವರ್ಷಕ್ಕೊಂದು ಸಾರಿ. ಈ ಸಾರಿ ವೆಂಕಟರಮಣ ಹೆಗಡೆ ಅವರು ಮಾಡಿರ್ತಕ್ಕಂಥ ಜಾಗವನ್ನು ನೋಡಬೇಕು ಅಂತ. ಈಗ ವೈದ್ಯರಿಗಿಂತ ಹಳೆಯ ರೋಗಿ ಭಾಳ ಮುಖ್ಯ. ನಾನು ಎಲ್ಲ ಕಡೆ ನೋಡಿದ್ದೀನಿ. ಇಡೀ ಕೇರಳದಲ್ಲಿ ಅನೇಕ ಬಾರಿ ವರ್ಷಕ್ಕೊಂದು ಸಾರಿ ಹೋಗ್ತಾ ಇದ್ದೆ. ಎಲ್ಲ ಕಡೆ ನೋಡಿದ್ರು ಎಲ್ಲದಕ್ಕಿಂತನೂ ಚೆನ್ನಾಗಿ ಮಾಡಿದ್ದಾರೆ, ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜನರು ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಹೇಳ್ತೇವೆ. ಕಡಿಮೆಯಾಗಲಾರದ ಸೋರಿಯಾಸಿಸ್ ಅನ್ನು ಸಹ ಇಲ್ಲಿ ಕಡಿಮೆ ಮಾಡಿದ ಉದಾಹರಣೆಗಳಿವೆ. ತಲೆನೋವು, ಅರೆತಲೆ ಶೂಲೆ, ನಿದ್ರಾಹೀನತೆ, ಖಿನ್ನತೆ, ಮಾನಸಿಕ ಒತ್ತಡ, ಅಲರ್ಜಿ, ನೆಗಡಿ, ಸೈನಸೈಟಿಸ್, ಪಾರ್ಶ್ವವಾಯು, ಚರ್ಮ ರೋಗಗಳು, ಅಧಿಕ ರಕ್ತದೊತ್ತಡ, ಕುತ್ತಿಗೆ ನೋವು, ಸಂದು ನೋವು, ಸೊಂಟ ನೋವು, ನರಗಳ ದೌರ್ಬಲ್ಯ, ದಮ್ಮು, ಅಜೀರ್ಣ, ಮಲಬದ್ಧತೆ, ಹೈಪರ್ ಅಸಿಡಿಟಿ, ಹೊಟ್ಟೆ ಹುಣ್ಣು, ಕ್ರಿಮಿಬಾಧೆ, ಮೂಲವ್ಯಾಧಿ, ಆಮಶಂಕೆ, ಮಧುಮೇಹ, ಮುಟ್ಟಿನಂತಹ ತೊಂದರೆಗಳು, ರಕ್ತಹೀನತೆ ಇತ್ಯಾದಿಗಳನ್ನು ನಿರ್ವಹಿಸುವ ಚಿಕಿತ್ಸೆಗಳು ಹಾಗೂ ಪ್ರಮುಖವಾಗಿ ಆಟಿಸಂ, ಪಿಸಿಒಡಿ, ಐಬಿಸ್, ಆಮವಾತ, ಫ್ಯಾಟಿ ಲಿವರ್, ಮೂರ್ಛೆ ರೋಗ, ವೇರಿಕೋಸ್ ವೈನ್ಸ್, ಅಲ್ಪರೇಟಿವ್ ಕೊಲೈಟಿಸ್ ಗಳಿಗೂ ನಿಸರ್ಗ ಮನೆಯ ವೇದ ವೆಲ್ನೆಸ್ ಸೆಂಟರ್ನಲ್ಲಿ ಪರಿಹಾರವಿದೆ. ಇದರ ಸಂಪೂರ್ಣ ಪ್ರಯೋಜನಗಳನ್ನ ಪಡೆದು ಸ್ವಾಸ್ಥ್ಯದಿಂದ ಬದುಕುವ ಅವಕಾಶವನ್ನ ನಿಮ್ಮದಾಗಿಸಿಕೊಳ್ಳಬಹುದು. ಬೆಳಿಗ್ಗೆ 6 ಗಂಟೆಗೆ ಕಣ್ಣಿಗೆ ತಂಪು ಪಟ್ಟಿ ಹಾಗೂ ಹೊಟ್ಟೆಗೆ ಮಣ್ಣಿನ ಪ್ಯಾಕ್ನೊಂದಿಗೆ ದಿನ ಆರಂಭವಾದರೆ ಜ್ಯೂಸ್, ನ್ಯಾಚುರಲ್ ಬ್ರೇಕ್ಫಾಸ್ಟ್, ಇಡೀ ದಿನ ಚಿಕಿತ್ಸೆ, ನಂತರ ಯೋಗ ತರಬೇತಿ ನಡೆಯುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವಂತೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವನ್ನ ನಿಸರ್ಗ ಮನೆ ಆರೋಗ್ಯ ಕೇಂದ್ರ ನೀಡುತ್ತಿದೆ. ನಮ್ಮ ಆರೋಗ್ಯಕ್ಕೆ ಭದ್ರ ಅಡಿಪಾಯವನ್ನು ನಿಸರ್ಗ ಮನೆ ಕೇಂದ್ರ ನೀಡಲಿದ್ದು, ಈ ಮೂಲಕ ನಮ್ಮ ಸುಂದರ ಆರೋಗ್ಯವರ್ಧಕ ಜೀವನದ ಅರಮನೆಯನ್ನ ಕಟ್ಟಿಕೊಳ್ಳಲು ಸಾಧ್ಯವಾಗಲಿದೆ. ಇನ್ನು ಅನೇಕ ವರ್ಷಗಳಿಂದ ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಭಾರತೀಯ ಚಿಕಿತ್ಸೆ, ಆಯುಷ್ ಪದ್ಧತಿಯ ಮೂಲಕ ಆಕ್ಯುಪಂಚರ್, ಬಣ್ಣದ ಚಿಕಿತ್ಸೆ, ಬೆಳಕಿನ ಚಿಕಿತ್ಸೆ, ಉಗಿ ಚಿಕಿತ್ಸೆ, ಆಯಸ್ಕಾಂತದ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಆಹಾರದ ಚಿಕಿತ್ಸೆ, ಓಝೋನ್ ಚಿಕಿತ್ಸೆ, ನೀರಿನ ಚಿಕಿತ್ಸೆ ಹೀಗೆ ಲಕ್ಷಾಂತರ ಜನರಿಗೆ ಉತ್ತಮವಾದ ಚಿಕಿತ್ಸೆಯನ್ನ ನೀಡುತ್ತಿದೆ. ಒಟ್ಟು 25 ರೀತಿಯ ಚಿಕಿತ್ಸೆಗಳನ್ನ ಇಲ್ಲಿ ಕಲ್ಪಿಸಲಾಗುವುದು.
ಸುಮಾರು 15 ವೈದ್ಯರ ತಂಡ ಮತ್ತು 70 ಜನ ಚಿಕಿತ್ಸಕರ ತಂಡವು ನಿಸರ್ಗ ಮನೆಯಲ್ಲಿದ್ದು 10 ದಿನಗಳ ಕಾಲ ಊಟ, ವಸತಿ, ಔಷಧ ಎಲ್ಲವನ್ನ ಒದಗಿಸುತ್ತದೆ. ಇಲ್ಲಿಗೆ ಬಂದು ಆರೋಗ್ಯ ವೃದ್ಧಿಸಿಕೊಂಡು ಹೋದವರೆಲ್ಲ ರೋಗಿಗಳಲ್ಲದೆ ಸಾಧಕರಾಗಿದ್ದಾರೆ. ನೆರೆ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದ ಜನರು ಸಹ ನಿಸರ್ಗ ಮನೆ ಕೇಂದ್ರಕ್ಕೆ ಬರುತ್ತಾರೆ. ತಮ್ಮ ಪ್ರಾಮಾಣಿಕ ಆರೋಗ್ಯ ಸೇವೆಯಿಂದಲೇ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಅಗಾಧ ಸಾಧನೆ ಮಾಡುತ್ತಿದ್ದಾರೆ. ನಿಸರ್ಗ ಮನೆ ಕೇವಲ ಉತ್ತರ ಕನ್ನಡಕ್ಕೆ ಸೀಮಿತವಾಗಿಲ್ಲ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಛಾಪು ಮೂಡಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ಗಣೇಶ ನಗರ ರಸ್ತೆಯಲ್ಲಿ ಸಾಗಿದರೆ ನಿಸರ್ಗ ಮನೆಗೆ ಹೋಗುವ ರೂಟ್ ಮಾರ್ಗದರ್ಶಿ ಫಲಕಗಳು ಕಾಣಿಸುತ್ತವೆ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿಯೇ ಇದು ಸಿಗಲಿದ್ದು, ಎಲ್ಲಾ ಆಟೋಗಳು ನಿಸರ್ಗ ವೇದ ವೆಲ್ನೆಸ್ ಸೆಂಟರ್ಗೆ ಕರೆದುಕೊಂಡು ಹೋಗುತ್ತವೆ.